ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗ ನಾನು ವಿಟ್ಲಕ್ಕೆ ಹೋಗ್ತಾ ಇದ್ದೀನಿ. ನಮಗೆ ಜ್ಯುವೆಲ್ಲರ್ ಶಾಪಿಗೆ ಹೋಗ್ಲಿಕ್ಕಿತ್ತು. ಹಾಗೆ ಹೋಗ್ತಾ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವ್ಲಾಗಿಗೆ ನಿಮ್ಮೆಲ್ಲರೂ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಸ್ಟರ್ಸ್ ಇಲ್ಲಿ ಹೋಗ್ತಾ ಇದ್ದಾಳೆ. ಇಲ್ಲಿ ನೋಡಿ ಗೈಸ್, ಗೇರು ಬೀಜ ಇದು. ನಾವು ಹೋಗೋದು ಯಾಕೆಂದರೆ ನಾನು ಸಣ್ಣ ಇರುವಾಗ ಕಾಲು ಗೆಜ್ಜಿತ್ತಲ್ಲ, ಬೆಳ್ಳಿಯದು. ಅದು ಮತ್ತು ಸೊಂಟದು ಚೈನ್ ಇರುತ್ತೆ ಅಲ್ಲ, ಅದು ಇದೆ. ಮತ್ತು ನನ್ನ ಸಿಸ್ಟರಿದು ಕಾಲು ಗೆಜ್ಜೆ ಕಟ್ಟಾಗಿದೆ. ಅದು ತುಂಬ ವರ್ಷ ಆಯಿತು ಕಟ್ಟಾಗಿದೆ. ಅದನ್ನೆಲ್ಲ ಕೊಟ್ಟು ಎಷ್ಟು ಬರುತ್ತೆ ಅಂತ ನೋಡುವ ಅಂತ ನಾವು ಹೋಗ್ತಾ ಇರೋದು. ಆದರೆ ನನ್ನ ಕಾಲು ಗೆಜ್ಜೆಗೆ ಮತ್ತು ಸೊಂಟದ ಚೈನ್ ಇದೆಯಲ್ಲ, ಅದಕ್ಕೆ ಒಂದು 22 ಇಯರ್ ಕಳೆದಿರ್ಬೋದು. ಅದಕ್ಕೆ ತುಂಬ ಹಳೇದಾಗಿದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದರೂ ತಗೊಂಡು ಹೋಗ್ತಾ ಇದ್ದೀವಿ. ಆದರೆ ಸಿಸ್ಟರ್ ಕಾಲು ಗೆಜ್ಜೆದು ಅಷ್ಟೇನು ಹಳೇದಾಗಿಲ್ಲ ಅದು. ನನ್ನಷ್ಟು ಅದು ಹಳೇದಲ್ಲ. ಹಾಗೆ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗ್ತಿರೋದು. ಏನಾಗುತ್ತೆ ಏನಂತ ನಮಗೆ ಗೊತ್ತಿಲ್ಲ. ಅಂದರೆ ನಮಗೆ ಅದರ ಐಡಿಯಾ ಸಹ ಇಲ್ಲ, ನಾವು ಅದನ್ನು ಕೊಟ್ಟರೆ ಎಷ್ಟು ಬರ್ಬೋದು ಏನಂತ. ಹೇಗಿದ್ರೂ ಹೋಗಿ ನೋಡುವಂತ ಹೋಗ್ತಾ ಇರೋದು. ಅದೇ ಮನೆಯಲ್ಲಿಟ್ಟರೆ ಮತ್ತು ಅದೆಲ್ಲ ಬಿಸಾಡಿ ಹೋಗ್ತದೆ. ಅದಕ್ಕೋಸ್ಕರ ನಾವು ಹೋಗ್ತಾ ಇರೋದು. ಇವಾಗ ಜ್ಯುವೆಲ್ಲರ್ ಶಾಪ್ನ ಕಡೆ ಹೋಗ್ತಾ ಇದ್ದೇವೆ. ನಾವು ಹೋಗ್ತಾ ಇರುವುದು ವಿಟ್ಲದಲ್ಲಿರೋ ವಜ್ರ ಜ್ಯುವೆಲ್ಲರ್ ಶಾಪಿಗೆ. ಅಲ್ಲಿ ಸಿಸ್ಟರ್ದೊಂದು ಸ್ಕೀಮ್ ಸಹ ಇದೆ ಗೈಸ್. ಇವಾಗ ನಾವು ಜ್ಯುವೆಲ್ಲರ್ ಶಾಪಿಗೆ ಬಂದ್ವಿ. ಇಲ್ಲಿ ಕಾಣ್ತಿದೆಯಲ್ಲ, ಅದುವೇ ಸೊಂಟದ ಚೈನ್ ಮತ್ತು ಅವಳ ಕಾಲು ಗೆಜ್ಜೆ. ನನ್ನ ಕಾಲು ಗೆಜ್ಜೆ, ನಂದು ಅಂದರೆ ಸಣ್ಣದು ಕಾಲು ಗೆಜ್ಜೆ. ಹಾಗೆ ನಾವು ಅದು ಕೊಟ್ಟು ನಮಗೆ ಸ್ವಲ್ಪ ಅದರಲ್ಲಿ ಹಣ ಸಿಕ್ಕಿತ್ತು. ಹಾಗೆ ಅಮ್ಮನಿಗೆ ಸಿಲ್ವರಿದು ಕರಿಮಣಿ ತೆಗೆಯುವಂತ ಪ್ಲ್ಯಾನ್ ಮಾಡಿ ಕರಿಮಣಿ ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಇದನ್ನು ನಾವು ಚಾಯ್ಸ್ ಮಾಡಿದ್ದು. ಇದು ನೋಡಿ, ಇದುವೇ. ಇನ್ನು ಇದಕ್ಕೆ ಪೆಂಡೆಂಟ್ ಆಗಬೇಕು. ಇಲ್ಲಿ ನೋಡಿ, ಈ ಪೆಂಡೆಂಟನ್ನು ನಾವು ತೆಗೆದಿದ್ದು. ಇನ್ನು ಇದಕ್ಕೆ ಪಾಲಿಷ್ ಮಾಡಿ ಕೊಡ್ತಾರಂತೆ ಇವಾಗಲೇ. ಹಾಗೆಯೇ ಸಿಸ್ಟರ್ದೊಂದು ಸ್ಕೀಮ್ ಇತ್ತಲ್ಲ, ಅದರಲ್ಲಿ ಸ್ವಲ್ಪ ಅಮೌಂಟ್ ಇತ್ತು. ಆ ಅಮೌಂಟಲ್ಲಿ ಏನಾದರೂ ತಗೊಳ್ಬೇಕಲ್ಲ. ಹಾಗೆ ಸಿಸ್ಟರ್ ಈ ಥರ ಟಿಕ್ಕಿ ತೆಗೆದು ಮೇಲೆ ಕಿವಿ ಚುಚ್ಚಿಸ್ಬೇಕಂತ ಹೇಳ್ತಿದ್ಲು. ಹಾಗೆ ಆಲ್ರೆಡಿ ಒಂದು ಚುಚ್ಚಿಸಿದಳೆ. ಅದಕ್ಕಿಂತ ಇನ್ನು ಮೇಲೆ ಸ್ವಲ್ಪ ಒಂದು ಚುಚ್ಚಿಸ್ಬೇಕಂತ ಹೇಳ್ತಿದ್ಲು. ಹಾಗೆ ನಾವಿಲ್ಲಿ ಟಿಕ್ಕಿ ಯಾವುದಾಗ್ಬೋದಂತ ನೋಡ್ತಾ ಇದ್ದೇವೆ. ನನ್ನ ಜೊತೆ ಅವಳು ಹೇಳಿದ್ಲು, ನೀನು ಕಿವಿ ಮೇಲೆ ಚುಚ್ಚಿಸಂತ. ನಾನು ಬೇಡ ಅಂತ ಹೇಳಿದೆ. ಹಾಗೆ ಮತ್ತೆ ನಾನು ಅವಳಿಗೆ ನೀನು ಚುಚ್ಚಿಸಂತ ಹೇಳಿದೆ. ಗೈಸ್, ಫೈನಲ್ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಗೈಸ್, ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಬೆಳ್ಳಿಯಿಂದ ನಮಗೆ ಇಷ್ಟೊಂದು ಹಣ ಸಿಗೋದಂತೆ. ನಮಗೆ 7,000 ಎಬೋವ್ ಹಣ ಸಿಕ್ಕಿದೆ. ಅಂದರೆ ನಂದು ಓಲ್ಡ್ ಇತ್ತಲ್ಲ ತುಂಬ. ಹಾಗೆ ನಮಗೆ ಅದಕ್ಕೆ ಅಷ್ಟೊಂದು ಹಣ ಸಿಗಲಿಕ್ಕಿಲ್ಲ ಅಂತ ನಾವು ಎಣಿಸಿದ್ವಿ. ಆದರೂ ಓಕೆ, 7,000 ಎಬೋವ್ ಸಿಕ್ಕಿದೆ. ಅದರಿಂದನೇ ನಾವು ಸಿಲ್ವರ್ ಕರಿಮಣಿ ಅಮ್ಮನಿಗೆ ಅಂತ ತಗೊಂಡ್ವಿ. ಆ ಕರಿಮಣಿ ಬಂದುಬಿಟ್ಟು ಈ ಥರ ಇದೆ. ಇದರ ಪೆಂಡೆಂಟಿಗೆ ಪಾಲಿಶಿಗೆಲ್ಲ ಟೋಟಲ್ ಆಗಿ 5,000 ಎಬೋವ್ ಆಗಿದೆ. ಮತ್ತು ಇದಕ್ಕೆ 11,500 ಎಬೋವ್ ಆಗಿದೆ.